ನಮಸ್ಕಾರ ಸ್ನೇಹಿತರೆ, ದಿಲ್ ತಡಕ ಚಾನೆಲ್ಗೆ ಆತ್ಮೀಯವಾದ ಸುಸ್ವಾಗತ. ಇವತ್ತು ಹಸಿ ಸೌತೆಕಾಯಿ ಗೊಜ್ಜನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈ ಗೊಜ್ಜು ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು: ಕೊತ್ತಂಬರಿ ಸೊಪ್ಪು, ಒಂದು ದೊಡ್ಡ ಸೌತೆಕಾಯಿ ಅಥವಾ 2 ಸಣ್ಣಗಿರುವ ಸೌತೆಕಾಯಿ, 2ರಿಂದ 4 ಹಸಿಮೆಣಸಿನಕಾಯಿ, 1 ಚಮಚ ಬೆಲ್ಲದ ಪುಡಿ, 1/4 ಚಮಚ ಸಾಸಿವೆ, ಹಿಂಗು, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, 1 ನಿಂಬೆ ಹಣ್ಣಿನ ಗಾತ್ರ ಹುಣಸೆ ಹಣ್ಣು ಹಾಗೂ 1 ಕಪ್ಪು ತುರಿದಿರೋ ತೆಂಗಿನಕಾಯಿ. ಈ ವಿಡಿಯೋನ ಕಡೆಯವರೆಗೂ ನೋಡಿ ಹಾಗೂ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೊದಲು ಸೌತೆಕಾಯಿ ತುದಿನ ಕತ್ತರಿಸಿ ಅದರಲ್ಲಿರೋ ಕಹಿನೆಲ್ಲ ತೆಕ್ಕೊಳ್ಳೋಣ. ಸಿಪ್ಪೆನ ಬಿಡಿಸಿ ಸೌತೆಕಾಯಿನ ಹೆಚ್ಕೊಳ್ಬೇಕು. ಬೀಜ ಬಲ್ತಿದ್ರೆ ಅದನ್ನು ಎಸ್ಬಿಡಿ. ಹಸಿಯಾಗಿದ್ದರೆ ಅದನ್ನು ನಾವು ಉಪಯೋಗಿಸ್ಕೊಳ್ಬಹುದು. ಈ ತಿರುಕೊಂಡಿರೋ ಮಿಕ್ಸ್ಚರ್ನ ಸೌತೆಕಾಯಿ ಮೇಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಗೊಜ್ಜನ್ನು ಮಾಡೋದು ತುಂಬ ಸುಲಭ. ಇದನ್ನು ಅನ್ನದ ಜೊತೆ ಕಲಿಸ್ಕೊಂಡು ತಿನ್ಬೋದು, ಇಲ್ಲ ಚಪಾತಿಗೂ ನೆಂಚ್ಕೊಂಡು ತಿನ್ಬೋದು. ಇದಕ್ಕೆ ಈಗ ಒಗ್ಗರಣೆನ ತಯಾರು ಮಾಡ್ಕೊಳ್ಳೋಣ. ಒಂದು ಬಾಣಲೆಗೆ 1 ಚಮಚದಷ್ಟು ಎಣ್ಣೆ ಹಾಕಿ ಕಾಯಿಸ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ 1 ಚಮಚ ಸಾಸಿವೆ ಹಾಗೂ 1 ಚಮಚ ಉದ್ದಿನಬೇಳೆ, 1 ಚಿಟಿಕೆ ಹಿಂಗು ಹಾಗೂ 7ರಿಂದ 8 ಕರಿಬೇವು ಎಲೆ ಹಾಕಿ, ಕರಿಬೇವು ಎಲೆ ಗರಿ ಆಗಬೇಕು. ಉದ್ದಿನಬೇಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋವಾಗೂ ಈ ರೀತಿ ಹುರ್ಕೊಂಡು ಮಾಡಿರೋ ಗೊಜ್ಜಿಗೆ ಇದನ್ನು ಹಾಕಿ ನಿಮ್ಮ ರುಚಿಕರವಾದ ಹಸಿ ಸೌತೆಕಾಯಿ ಗೊಜ್ಜು ತಯಾರಾಗಿದೆ. ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪನ್ನು ಕೂಡ ಹೆಚ್ಚಿ ಹಾಕ್ಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.